ಬೆಂಗಳೂರು ಉತ್ತರ ತಾಲೂಕು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭವ್ಯ ಜಗದೀಶ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಸಭೆ ಬುಧವಾರ ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ಕಿರಣ್ ಅವರ ಅಧ್ಯಕ್ಷತೆಯಲ್ಲಿ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಯಿತು. ಗ್ರಾಮ ಪಂಚಾಯಿತಿ 24 ಮಂದಿ ಸದಸ್ಯರು ಅವಿಶ್ವಾಸದ ನಿರ್ಣಯದ ಸಭೆಯಲ್ಲಿ ಅಧ್ಯಕ್ಷರ ವಿರುದ್ಧ 19 ಮಂದಿ ಸದಸ್ಯರು ಮತವನ್ನ ಚಲಾಯಿಸಿದ್ದರು. ನಾವು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಜನ ಅವ್ರನ್ನ ಯಾವ ರೀತಿ ನಡ್ಕೊಂತಾರೆ ಅನ್ಬಿಟ್ಟು ಮೂರು ಜನಗಳು ಎಲ್ಲಾವುದು ಕುಂದುಕೊರತೆ ನೋಡ್ಬೇಕು. ಈ ಅಧ್ಯಕ್ಷರು ಯಾವುದೇ ಕುಂದುಕೊರತೆಗೂ ಸ್ಪಂದಿಸ್ಲಿಲ್ಲ, ಸದಸ್ಯರಿಗೂ ಸ್ಪಂದಿಸ್ಲಿಲ್ಲ. ನೀವೇನ್ ಮಾಡಿದ್ದು, ನೀವೇನ್ ಮಟ್ಟಿದ್ದು, ಈ ತರ ಮಾತುಗಳಾಡಿ ಅವ್ಯವಹಾರ ಮಾಡಿ ಒಂದೇನು ಈ ಪಂಚಾಯತಿನಲ್ಲಿ ಯಾವ್ದು ಕೆಲಸ ಕಾರ್ಯಗಳು ಆಗ್ಬೇಕಿತ್ತೋ ಅದಕ್ಕೆಲ್ಲ ಕುಂಠಿತ ಮಾಡ್ಬಿಟ್ರು. ಆಮೇಲೆ ದೊಡ್ಡವರು ಯಾವ ರೀತಿ ಮಾರ್ಗದರ್ಶನದಲ್ಲಿ ನಡೀರಿ ಅಂತ ಹೇಳಿದ್ರು ಆ ಮಾರ್ಗದರ್ಶನದಲ್ಲಿ ಅವ್ರು ನಡೀಲಿಲ್ಲ, ಮಾತಿಗೆ ತಪ್ಪಿದ್ರು. ಆಮೇಲೆ ಏನೇ ಒಂದು ಹೇಳಿದ್ರು ಯಾವುದಕ್ಕೂ ಸ್ಪಂದಿಸ್ಲಿಲ್ಲ. 24 ಜನ ಮೆಂಬರ್ಸ್ಗೂ ಒಂದು ಯಾವ ಗೌರವವನ್ನು ಕೊಡ್ಲಿಲ್ಲ. ಯಾವ್ದು ಒಂದು ಲೇಡಿ ಮೆಂಬರೇ ಆಗ್ಲಿ, ಒಂದು ಜೆಂಟ್ಸ್ ಮೆಂಬರೇ ಆಗ್ಲಿ, ಒಬ್ಬರನ್ನ ಅಧ್ಯಕ್ಷನ್ ಮಾಡಿದ್ದಾರೆ ಅಂದ್ರೆ ಆ ಅಧ್ಯಕ್ಷರಿಗೆ ಗೌರವಾನ್ವಿತವಾಗಿ ನಡ್ಕೊಬೇಕು. ಆ ರೀತಿ ಅವ್ರು ಯಾವತ್ತೂ ನಡ್ಕೊಂಡ್ಲಿಲ್ಲ. ಒಬ್ಬ ಸದಸ್ಯರಿಗೂ ಒಂದು ಗೌರವ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಅಂದ್ಮೇಲೆ ಆ ಅಧ್ಯಕ್ಷರು ಆ ಕಾರ್ಯದಲ್ಲಿ ನಿರ್ವಹಿಸೋದು ತಪ್ಪು. ಹಂಗಾಗಿ ಇವತ್ತು ನಾವು ಅವಿಶ್ವಾಸ ಮಂಡನೆ ಮಾಡಿದ್ದೀವಿ. ಬುಧವಾರ 24ರಂದು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸಿಂಹಮೂರ್ತಿ, ಶ್ರೀನಿವಾಸ್, ಬಸಮ್ಮ, ಮೋಹನ್ ಕುಮಾರ್, ಕೃಷ್ಣವೇಣಿ, ಕೃಷ್ಣಕುಮಾರಿ, ಮುನಿರಾಜು, ರೇಣುಕಾ, ರಾಜೇಶ್, ವೆಂಕಟೇಶ್ ಮೂರ್ತಿ, ಅಶ್ವಥಮ್ಮ, ಪುಟ್ಟಗಂಗಮ್ಮ, ರೂಪಾ, ಅರುಣ್ ಕುಮಾರ್, ಮಂಜುನಾಥ್ ಸಿಂಗ್, ವರಲಕ್ಷ್ಮಿ, ಶಾರದಾಬಾಯಿ, ಉದಯ್ ಕುಮಾರ್, ರಾಧಾ ಸೇರಿದಂತೆ 19 ಮಂದಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಬೆಂಗಳೂರು ಉಪವಿಭಾಗಾಧಿಕಾರಿಗೆ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದರು. ಈ ದಿನ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಚಾರಿತ್ರಿಕ ದಿನವಾಗಿದೆ. ಯಾಕೆಂದರೆ ಇದು ಅವಿಶ್ವಾಸ ಮಂಡನೆಗೆ ನಮ್ಮ ಎಲ್ಲ ಸದಸ್ಯರು ಒಗ್ಗೂಡಿ ನಮ್ಮ ಉಪವಿಭಾಗಾಧಿಕಾರಿಗಳವರಿಗೆ ಅವಿಶ್ವಾಸ ಮಂಡನೆಗೆ ನಾವು ಸೂಚನೆ ಕೊಟ್ಟಿದ್ದೆವು. ಅದರ ಪ್ರಕಾರ ಈ ದಿನ ಆಗಿದೆ. ಅದರ ಪ್ರಕಾರ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದುವರೆಗೂ ಅಧ್ಯಕ್ಷರಾದ ನಂತರ ಮಾರ್ಚ್ 12/3/2025 ಇಸ್ವಿ ಮಾಡಿರ್ತಕ್ಕಂಥ ಸಾಮಾನ್ಯ ಸಭೆ ಹೊರತುಪಡಿಸಿ 9 ತಿಂಗಳು ದಾಟಿದರೂ ಇಲ್ಲಿಯವರೆಗೂ ಒಂದು ಗ್ರಾಮ ಸಭೆ ಆಗಲಿ, ವಾರ್ಡ್ ಸಭೆ ಆಗಲಿ, ಸಾಮಾನ್ಯ ಸಭೆ ಆಗಲಿ ಕರೆದಿರುವುದಿಲ್ಲ. ಇದು ಅಡಕಮಾರನಹಳ್ಳಿ ಗ್ರಾಮ ಪಂಚಾಯತ್ ಆಡಳಿತ ಕುಂಠಿತವಾಗಿದ್ದು, ಹಾಗಾಗಿ ನಾವು ಅವಿಶ್ವಾಸ ಮಂಡನೆಯನ್ನು ಪ್ರಸ್ತುತಪಡಿಸಿದ್ದೆವು. ಹಾಗಾಗಿ ಇದರಲ್ಲಿ ಇನ್ನೊಂದೇನಾಗಿದೆ ಅಂದರೆ ಅವರಿಗೆ 9 ತಿಂಗಳು ಸಾಮಾನ್ಯ ಸಭೆ ನಡೆಸದೇ ಇರೋದಕ್ಕೆ ಕಾರಣ ಅವರು ಹಲವಾರು ತಪ್ಪುಗಳನ್ನೆಸಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರ ಜೊತೆಗೂಡಿ ಹಲವಾರು ನಡಾವಳಿ ಪುಸ್ತಕದಲ್ಲಿ ತಪ್ಪು ತಿದ್ದಿ ಮತ್ತು ಹಣವನ್ನು ಚಲಾವಣೆ ಮಾಡಿರುತ್ತಾರೆ. ಯಾಕೆಂದ್ರೆ ಅದರ ಪ್ರಕಾರ ನಾವು ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಕಂಪ್ಲೇಂಟ್ ಮಾಡಿದ್ದೆವು. ಅವರಿಗಾಗಲೇ ತನಿಖೆ ಮಾಡಿ ಅದು ಸಾಬೀತುಪಡಿಸಿ ಈಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಅದನ್ನು ವರ್ಗಾಯಿಸಿದ್ದಾರೆ. ಆದರೂ ಸರ್ಕಾರದವರು ಇದುವರೆಗೂ ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಅದಕ್ಕೂ ಹೋರಾಟ ಮಾಡ್ತೀವಿ. ಇದರಲ್ಲೂ ನಮಗೆ ಸತ್ಯಕ್ಕೆ ಜಯ ಆಗಿದೆ. ಇದು ಅವಿಶ್ವಾಸ ಗೊತ್ತುವಳಿ. ಇದು ಕರ್ನಾಟಕದಲ್ಲೆಲ್ಲ ನಮ್ಮ ಅಡಕಮಾರನಹಳ್ಳಿ ಗ್ರಾಮ ಪಂಚಾಯತಿ ಒಂದು ಐತಿಹಾಸಿಕವಾದ ದಿನವಾಗಿರ್ತದೆ. ಇದೇ ರೀತಿ ಎಲ್ಲಾ ಪಂಚಾಯತಿನಲ್ಲಿ ಯಾರು ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ವೋ ಅವ್ರಿಗೆ ಇದೇ ರೀತಿ ಶಿಕ್ಷೆ ಆಗ್ಬೇಕು. ಮತ್ತೆ ಈಗ 15 ತಿಂಗಳು ಏನಿದೆ ಅವಿಶ್ವಾಸ ಮಂಡನೆಗೆ ಅದನ್ನ ಇನ್ನೂ ಕಡಿತಗೊಳಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಮತ್ತು ನಮ್ಮ ಸಾರ್ವಜನಿಕವಾಗಿ ಅವರಿಗೆ ಮನವಿ ಮಾಡ್ತೀನಿ. ಅಧ್ಯಕ್ಷರಿಂದ ಇದೊಂದು ಪಾಠ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಗೆ. ಮುಂದಿನ ದಿವಸಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬರತಕ್ಕಂಥ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಒಳ್ಳೆಯದಾಗಲಿ ಅಂತ ನಾನು ಅವರಿಗೆ ಕೋರ್ತಿದ್ದೇನೆ. ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳಲು 16 ಮಂದಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಮತವನ್ನು ಚಲಾಯಿಸಬೇಕಿತ್ತು. ಆದರೆ 19 ಮಂದಿ ಸದಸ್ಯರು ಅಧ್ಯಕ್ಷೆ ಭವ್ಯ ಜಗದೀಶ್ ವಿರುದ್ಧ ಮತವನ್ನು ಚಲಾಯಿಸಿದ್ದಾರೆ. ಅಧ್ಯಕ್ಷರ ಪರ ಒಬ್ಬ ಸದಸ್ಯರು ಮತವನ್ನು ಚಲಾಯಿಸಲಿಲ್ಲ. ಹಾಗಾಗಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಜಯ ಸಿಕ್ಕಿದೆ. ಇದು ಸತ್ಯಕ್ಕೆ ಸಿಕ್ಕಂತಹ ಜಯ ಎಂದಿದ್ದಾರೆ ಸದಸ್ಯರುಗಳು. ಅಡಕಮಾರನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆಯನ್ನು ಮಂಡಿಸಿದ್ದಾರೆ. AC ಸಾಹೇಬರು ಉತ್ತರ ತಾಲೂಕವರು. ಹಾಲಿ ಅಧ್ಯಕ್ಷರ ವಿರುದ್ಧವಾಗಿ ನಾವೆಲ್ಲ 19 ಜನ ವಿರುದ್ಧವಾಗಿ ನಾವು ಮತ ಚಲಾಯಿಸಿದ್ದೀವಿ. 5 ಜನ 24 ಜನದಲ್ಲಿ 5 ಜನ ಗೈರು ಹಾಜರಾಗಿದ್ದಾರೆ. ಮುಂದೆ ನಾವು ಏನೇ ಆಗಲಿ ಅವರು ಅಧ್ಯಕ್ಷರ ವಿರುದ್ಧವಾಗಿ ನಾವು ಭ್ರಷ್ಟಾಚಾರನ ನಾವು ಸಾಬೀತುಪಡಿಸಿದ್ದೀವಿ. ಭ್ರಷ್ಟಾಚಾರ ಸಾಬೀತುಪಡಿಸಿ EO ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ
ಸಾಕಷ್ಟು ಅವ್ರ ಹತ್ರ ಏನೇನು ಕಂಪ್ಲೇಂಟ್ ಆಗಿದೆ ಅಂದ್ಬಿಟ್ಟು ಅವರು ಸಾಬೀತುಪಡಿಸಿದ್ದಾರೆ. ಜೊತೆಗೆ ಅದಕ್ಕೆ ರಿಪೋರ್ಟು ಕೂಡ ಕೊಟ್ಟಿದ್ದಾರೆ. CEO ಅವರು ಕೂಡ ಅದಕ್ಕೆ ತನಿಖೆ ಆಗಬೇಕು ಅಂದ್ಬಿಟ್ಟು ಅದಕ್ಕೆ ರಿಪೋರ್ಟ್ನ ಆದಷ್ಟು ಬೇಗನೆ ಅವರಿಗೆ ಕೊಡಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡಿದ್ದೀನಿ. ಸಾಕಷ್ಟು ಜನ ನಾವೆಲ್ಲ ಪಂಚಾಯತಿಯವರೆಲ್ಲ ಹೋಗಿ ಅವರಿಗೆ CEO ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. EOನು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಮುಂದೆ ಅಧ್ಯಕ್ಷರು ಯಾರೇ ಬರಲಿ, ಉಪಾಧ್ಯಕ್ಷರಾಗಲಿ, ಅದನ್ನು ಮುಂದಿನ ಅವ್ರನ್ನ ಏನು ಭ್ರಷ್ಟಾಚಾರ ನಡೆದಿದೆ ನಮ್ಮ ಪಂಚಾಯತಿಲಿ ಅದನ್ನು ಯಾವುದೇ ರೀತಿಯಲ್ಲಿನೂ ಅದನ್ನು ಸಾಬೀತನ್ನ ಪಡಿಸೋಕ್ಕೆ ನಾವು ಪ್ರಯತ್ನ ಪಟ್ಟೇ ಪಡ್ತೀವಿ. ಮತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೂ ನಮ್ಮ ಕೃಷ್ಣಪ್ಪರವರ ಅಧ್ಯಕ್ಷತೆಯಲ್ಲಿ ನಮ್ಮ 3 ಊರಿಗೂ ನ್ಯಾಯ ಕೊಡಿಸಿದ್ರು. ನ್ಯಾಯ ಕೊಡಿಸಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಸಮನಾಗಿ ಹಂಚಿ ನಮಗೆ ನ್ಯಾಯ ಕೊಡಿಸಿದ್ರು. ಆದರೆ ಇದುವರೆಗೂ ಯಾವುದು ತೊಂದರೆ ಇಲ್ದಂಗೆ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ನಾವು ಚುನಾಯಿತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೋ. ಅದರಲ್ಲಿ ಇವರೊಬ್ಬರು ಈ ಹಾಲಿ ಅಧ್ಯಕ್ಷರು ನಮಗೆ ಮಾತಿಗೆ ತಪ್ಪಿ ಅವರ ಮಾತನ್ನ ತಪ್ಪಿಬಿಟ್ಟು ಯಾವುದೇ ರೀತಿಯಲ್ಲಿ ಅವರು ಮಾತನ್ನ ನಾವು ಅವರ ಅಧ್ಯಕ್ಷತೆಯನ್ನು ನಾವು ಎಷ್ಟು ತಿಂಗಳು ನಾವು ಕೊಟ್ಟಿದ್ದೋ ಅವರು ಆ ತಿಂಗಳನ್ನು ನಾವು ರಾಜೀನಾಮೆ ಕೊಡದೆ ಅವರು ಮಾತಿಗೆ ತಪ್ಪಿದ್ದಾರೆ. ಆ ಮಾತಿಗೆ ತಪ್ಪಿದ್ದಕ್ಕೆ ಈಗ ನಾವು ಇಷ್ಟು ಜನ ನಮ್ಮ ಪಂಚಾಯತಿ ಮೆಂಬರ್ಗಳು ಇಷ್ಟು ಕಷ್ಟಪಡಬೇಕಾಗಿತ್ತು. ನಾವು ಮುಂದೆ ಈ ರೀತಿ ಯಾವುದೋ ಪಂಚಾಯತಿಲೂ ಆಗಬಾರ್ದು. ಏನು ಮಾತಿಗೆ ನಾವು ಉಳಿಸ್ಕೊಂಡಿರ್ತೀರೋ ಅದನ್ನು ಉಳಿಸ್ಕೊಂಡು ಹೋದ್ರೆ ಮಾತ್ರ ನಾವು ಪಂಚಾಯತಿ ನಡೆಸೋಕ್ಕಾಗತ್ತೆ. ಎಷ್ಟು ಕುಂಠಿತ ಆಗಿದೆ ಅಂದರೆ ಹೇಳಕ್ಕೆ ಆಗದಂಗೆ ಅಷ್ಟು ತೊಂದರೆಗಳಾಗಿದೆ. ಜೊತೆಗೆ ಇನ್ನೊಂದು ಊರಿಂದ ನಾವು ಅನ್ನೋದು ಕೆಲವರು ತಿಳ್ಕೊಳಲ್ಲ, ನಮ್ಮಿಂದ ಊರು ಅಂತ ತಿಳ್ಕೊಂಬಿಡ್ತಾರೆ. ಅದರಿಂದ ಯಾವುದೇ ಆಗಲಿ ನಾವು ಗ್ರಾಮ ಪಂಚಾಯತಿಗೆ ಗೌರವ ಕೊಟ್ಕೊಂಡು ಊರಿನ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಪಡಬೇಕು. ಈ ರೀತಿ ಯಾವುದೂ ತಪ್ಪು ವ್ಯವಹಾರಗಳು ಮಾಡಬಾರ್ದು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀನಿ. ಮುಂದೆ ಯಾವುದೂ ನಮ್ಮ ಪಂಚಾಯತಿಲಿ ಯಾವುದೋ ಅಭಿವೃದ್ಧಿ ಕಾರ್ಯಗಳನ್ನೆಲ್ಲ ನಾವು ಮುಂದೆ ಇದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತೀನಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ.